ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಸೋಮವಾರ. ನಮ್ಮ ಮಕ್ಕಳು ಇವಾಗ ಆಲೆ 8 ಗಂಟೆ 9 ಗಂಟೆ ಆಗೈತಿ ಟೈಮು. ಇವಾಗ ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. 8 ಅಲ್ಲ 9 ಆಗೈತಿ. ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಏನು ಲಾಗ್ ಮಾಡಲಿಲ್ಲ ನಾನು. ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ, ಫುಲ್ ರೆಸ್ಟ್ ಇವತ್ತು. ಇವಾಗ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕರೆಂಟೇ ಇರಲಿಲ್ಲ. ಮಳೆ ಬಂತಲ್ಲ, ಮಳೆ ಬಂದ ಮೇಲೆ ಕರೆಂಟ್ ತೆಗೆದುಬಿಟ್ಟಿದ್ರು. ಇವಾಗ ಕರೆಂಟ್ ಬಂದೈತಿ. ಹಂಗೆ ಇವಾಗ ಸ್ವಲ್ಪ ಮಾಡಿದ್ರಾಯ್ತು ವಿಡಿಯೋ. ಸುಮ್ಮನೆ ಇರೋಕ್ಕಾಗಲ್ಲ, ಇವಾಗ ಮಾಡ್ಕೊಂತ ಇದ್ದೀವಿ. ಒಂದು ದಿನ ಬಿಡೋಕ್ಕೂ ಅನ್ಸಲ್ಲ. ಅದಕ್ಕೆ ಇವಾಗ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ವ್ಲಾಗು. ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇವತ್ತೇ ಮುಗಿಸ್ತೀನಿ. ನೋಡೋಣ ಹೆಂಗಾಗುತ್ತೋ ಹಂಗೆ. ಅಡುಗೆ ಅಂತೂ ಇಷ್ಟೊತ್ತನ ಮಾಡೇ ಇಲ್ಲ ನಾನು. ಹಂಗೆ ಕೂತ್ಕೊಂಡ್ಬಿಟ್ಟಿದ್ವಿ, ಚೀಟಿ ಆಟ ಆಡ್ಕೊತ ಹಳೇದು ನಮ್ಮೂರ ವಿಷಯ ಎಲ್ಲ ಮಾತಾಡ್ಕೊತ ಕುಂತಿದ್ವಿ. ನಮ್ಮಿತ, ನಾನು, ಅವರಪ್ಪ. ಕರೆಂಟ್ ಹೋದಾಗ ಇನ್ನೇನು ಮಾಡೋಣ, ಅಡುಗೆ ಮಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಕುಂತಿದ್ವಿ. ಈಗ ಕರೆಂಟ್ ಬಂತು. ಸ್ವಲ್ಪ ಅನ್ನ ಒಂದು ಮಾಡ್ಕೊಂಡ್ಬಿಡ್ತೀನಿ ಈಗ ರಾತ್ರಿಗೆ. ನಾನು ಕಿರಿಕ್ಸಾಲಿ ಪಲ್ಯ ತೊಗೊಂಡಿದ್ದೆ, ಸೊಪ್ಪು. ಬೆಳಿಗ್ಗೆ ಬಿಡಿಸಿಟ್ಕೊಂಡಿದ್ವಿ, ಮಧ್ಯಾಹ್ನ ಎಲ್ಲ ಬಿಡಿಸಿಟ್ಕೊಂಡ್ವಿ ಸೊಪ್ಪು. ರಾತ್ರಿ ರೊಟ್ಟಿ ಪಲ್ಯ ಮಾಡಿದ್ರೆ ಆಯ್ತು ಅಂತಂದು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬಟ್ ಕರೆಂಟೇ ಇಲ್ಲ. ಕರೆಂಟು ಬೇಕು ಅಡುಗೆ ಮಾಡ್ಬೇಕಂದ್ರೆ. ಹಾಗಾಗಿ ನಮ್ಮ ಮನೆಗೆ ಬೇರೆ ಇದಿಲ್ಲ, ಬ್ಯಾಟ್ರಿ ಅವು ಏನೂ ಇಲ್ಲ. ಒಂದು ಐತಿ, ಬಟ್ ಅದು ರಿಪೇರಿ ಬಂದ್ಬಿಟ್ಟೈತಿ. ಚಾರ್ಜರ್ದು ಇರುತ್ತಲ್ಲ ಲೈಟು, ಅದು. ಹಾಗಾಗಿ ಏನಿಲ್ಲ, ಹಂಗಾಗಿ ಅಡುಗೆನ ಮಾಡಿಲ್ಲ ಏನು. ಸ್ವಲ್ಪ ಅನ್ನ ಮಾಡ್ತೀನಿ, ಮೊಸರು ಐತಿ, ಅಲ್ಲೇ ತಿಂದು ಮಕ್ಕೊತೀವಿ. ನಾವು ಸಾಯಂಕಾಲ ಲೇಟಾಗಿ ಊಟ ಮಾಡಿದ್ದೀವಿ ಮಧ್ಯಾಹ್ನ. ಇವ್ರಪ್ಪನು ಸಾಯಂಕಾಲ ಮಧ್ಯಾಹ್ನ ನಿದ್ದೆ ಮಾಡಿದ್ರು. ಮಕ್ಳು 5 ಗಂಟೆ ಊಟ ಮಾಡ್ಯಾರ. ಓ ಹಂಗಾಗಿ ಸ್ವಲ್ಪ ಅನ್ನ ಮಾಡಿಬಿಡು, ಅನ್ನ ಮೊಸರು ಉಣ್ಣು ಮಕ್ಕೋಣ ಅಂತಂದಾರ. ಹಾಗಾಗಿ ಅನ್ನಕ್ಕೆ ಇಡಾಕತ್ತೀನಿ. ಆಮೇಲೆ ನಿನ್ನೆ ಅಕ್ಕಿನ ನೆನೆ ಇಟ್ಟಿದ್ನಲ್ಲ, ಇವತ್ತೊಬ್ಬರು ಕಮೆಂಟ್ ಮಾಡಿದ್ರು, ಅಕ್ಕಿನ ನೀವು ಅನ್ನ ಮಾಡೋಕ್ಕಿಂತ ಮುಂಚೆ ನೆನೆಸಿಡ್ತೀರಾ, ನಮಗೂ ಹೇಳಿ ಟಿಪ್ಸು ಅಂತಂದು ಕೇಳಿದ್ರು. ಇನ್ನೂ ತೊಳೆದಿಲ್ಲ, 2 ಟೈಮ್ ತೊಳಿತೀನಿ. ಈಗ ತೊಳೆದ್ಬಿಟ್ಟು ನಾನು ಕುಡಿಯೋ ನೀರು ಇರ್ತಾವಲ್ಲ, ಅವನ್ನ ಹಾಕಿ ಒಂದು 10ರಿಂದ 15 ನಿಮಿಷ ನೆನೆಸ್ತೀನಿ. ಯಾಕೆ ನೆನೆ ಇಡ್ತೀನಿ ಅಂದ್ರೆ, ಮಕ್ಕಳಿಗೆ ಅನ್ನ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಚೆನ್ನಾಗಿ ತಿಂತಾರೆ, ಉದುರು ಆಗುತ್ತಾ, ಮತ್ತು ಮೆತ್ತಗೂ ಕೂಡ ಇರುತ್ತೆ. ನಮ್ಮ ಸಗಿಲ್ ತೋರ್ಸೋಣ ಅಕ್ಕಿನು. ಹಾಯ್ ಮಾಡ. ಹಾಯ್ ಹಾಯ್. ಇಲ್ಲ ಚಿನ್ನೆ. ಇಬ್ರಿಗೆ ಮುದ್ದು ಮಾಡ್ತೀನಿ. ಮತ್ತು ನಾವಾಗ ಅಷ್ಟ ಮುದ್ದು ಮಾಡಿದ್ರೆ ಅಕ್ಕಿಗೆ ಅಷ್ಟ ಮುದ್ದು ಮಾಡ್ತಾರೆ. ಹಾಯ್ ಹಾಯ್. ನಮ್ಮ ನಮ್ಮಿಂತ ಹೈಟ್ ಆಗ್ಬಿಟ್ಟವ ನಾವೇನ್ಕಿಂತ. ಫಸ್ಟ್ ನಾವೇ ಹೈಟ್ ಇದ್ಲು, ನಮ್ಮಿಂತ ಸ್ವಲ್ಪ ಹೈಟ್ ಕಡಿಮೆ ಇದ್ಲು. ಈಗ ಊಟ ಫ್ರೆಂಡ್ಸ್, ಅಕ್ಕಿ ತೊಳ್ಕೊಂಬರ್ತೀನಿ. ಅಕ್ಕಿನ ತೊಳ್ಕೊಂಬರ್ತಾರೆ, ಅಷ್ಟೊತ್ತಿಗೆ ನಾವಿಬ್ಬರು ಜೊತೆ ಇರ್ತೀವಿ. ಸೌಂಡ್ ಜಾಸ್ತಿ ಮಾಡಬಾರ್ದು. ಅಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ. ನಿನ್ನ ಹಾಯ್ ನಾವ್ಯ ಅಂತ ನೀ ಹಿಂದಕ್ಕೆ ಸರ್, ಹಿಂದಕ್ಕೆ ಸರ್. ಬಾ ಇಲ್ಲಿ. ಕೂಲ ಜಗ್ತಾಳಮ್ಮೆ. ನಾವೇನು ಹಿಡ್ಕೊಂಡು ಬನ್ನಿ. ದಾಸಿ ಆಯ್ತು, ಬನ್ನಿ ಹಿಡ್ಕೊಂಡು ಹೋಗಿ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀವಿ ನಾವು 3 ಜನ. ಫ್ರೆಂಡ್ಸ್ ನೋಡಿ, ಈಗ ನಾನು ಅಕ್ಕಿನ ತೊಳೆದು ನೀರು ಹಾಕಿಟ್ಟಿನಿ. 2 ಬಟ್ಲ ಅಕ್ಕಿ ಹಾಕಿನಿ, 4 ಬಟ್ಲ ನೀರು ಹಾಕಿದ್ದೀನಿ.
ಮ್ಯಾಗ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ, ಯಾಕಂದ್ರೆ ನಮ್ಮ ನವ್ಯಾಗ ಅನ್ನ ಮೆತ್ತಗಿರ್ಬೇಕು. ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಉಪ್ಪು ಹಾಕಿ ಕೈ ಆಡಿಸ್ತೀನಿ. ಕೈ ಆಡಿಸಿ ಈಗ ಕುಕ್ಕರ್ ಮುಚ್ಚಿ ಒಂದು 10 ನಿಮಿಷ ಅಥವಾ 15 ನಿಮಿಷ ನೆನೆಸಿಟ್ಬಿಟ್ಟು ಆಮೇಲೆ ನಾವು ಒಲೆನ ಹಚ್ಚಬೇಕು. ಒಂದು 10 ನಿಮಿಷ ನಾವು ನೆನೆಸಿದ್ವಿ ಅಂದ್ರೆ ಅನ್ನ ಉದುರಾಗಿ ಬರುತ್ತೆ ಮತ್ತು ಮೆತ್ತಗನೂ ಇರುತ್ತೆ. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಹಾಗೆ ನಮಗೂ ಕೂಡ ಉದುರಾಗಿನೂ ಇರುತ್ತೆ, ಚೆನ್ನಾಗಿರುತ್ತೆ ರೈಸ್. ನೀವು ಈ ಥರ ಟ್ರೈ ಮಾಡಿ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿರದೇ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕಮೆಂಟ್ ಮಾಡಿ ಕೇಳಿದ್ರು, ನಮಗೂ ಕೂಡ ತಿಳಿಸಿ ಟಿಪ್ಸ್ನ ಅಂತಂದು. ಹಾಗಾಗಿ ತಿಳಿಸ್ತಾ ಇದ್ದೀನಿ ಇವತ್ತು ಇದೊಂದು ಟಿಪ್ಸ್ನ. ಯಾರಿಗೆ ಗೊತ್ತಿಲ್ಲೋ ಈ ಥರ ಮಾಡಿ ನೋಡಿ, ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಗೆ ರೈಸ್ ಹೆಂಗೆ ಬರುತ್ತಾ ಅಂತಂದು. ತುಂಬ ಚೆನ್ನಾಗಿ ಬರುತ್ತೆ, ಉದುರಾಗಿ ಮೆತ್ತಗ. ಇನ್ನು ಬಂದ್ಬಿಟ್ರೆ ನಾವೇ ಇವತ್ತೇನು ಸ್ಪೆಷಲ್ ಇಲ್ಲ ನಮ್ಮ ಮನೇಲಿ, ಬರೀ ರೈಸು. ಚಿಕನ್ ಸಾಂಬಾರು ಇತ್ತ, ಅದನ್ನ ತಿಂದು ಖಾಲಿ ಮಾಡಿದ್ರು. ಇನ್ನು ನಾಳೆ ಮಂಗಳವಾರ ಏನು ತಿನ್ನಂಗಿಲ್ಲ ನಾವು, ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ. ಹಾಗಾಗಿ ಇವತ್ತೆಲ್ಲ ತಿಂದು ಖಾಲಿ ಮಾಡ್ಯಾರ ಮಧ್ಯಾಹ್ನ. ಈಗೇನು ಎಲ್ಲರಿಗೆ ಅಷ್ಟು ಹಸುವಾಗಿಲ್ಲ. ರೈಸ್ ಮಾಡ್ತೀನಿ. ಸ್ವಲ್ಪ ಮೊಸರು ಐತೆ, ಮೊಸರು ಅನ್ನ ತಿಂತೀವಿ. ಶೇಂಗಾ ಚಟ್ನಿನೂ ಖಾಲಿ ಆಗಿಬಿಟ್ಟೈತಿ. ಶೇಂಗಾ ಚಟ್ನಿ ಮಾಡ್ಕೊಬೇಕು. ನಾಳೆ ಅಥವಾ ನಾಡ್ದು ಮಾಡ್ಕೊತೀನಿ. ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹಳೆ ಏನು. ಹಾಯ್ ಮಾಡಿದ್ರಲ್ಲ? ಮಾಡಿಲ್ಲ? ಮಾಡ್ರಿ, ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್. ಇದು ಒಂದು 10 ನಿಮಿಷ ನೆನೆದ ಮೇಲೆ ನಾನು ಕೂಗಿಸ್ತೀನಿ. ಕೂಗಿಸಿದಾದ್ಮೇಲೆ ತೋರಿಸ್ತೀನಿ ರೈಸ್ ಹೆಂಗೆ ಬರುತ್ತಾ ಅಂತ. ನೋಡ್ರಿ, ತುಂಬ ಕಡೆ ಆಗತ್ತಾಳ. ಒಂದೊಂದ್ಸಲ ಒಂದೊಂದು ಥರ ಆಡ್ತಾಳೆ ನಮ್ಮ ನಾವೇ. ನೋಡಿ, ರೈಸ್ ರೆಡಿ ಆಗೈತಿ. ಮೊಸರನ್ನ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ಸೋಕೆ, ವಯಸ್ಸಾದವ್ರಿಗೆ ತುಂಬಾ ಒಳ್ಳೆಯದು. ಜೀರ್ಣ ಆಗುತ್ತೆ ಬೇಗ. ಉದುರಿದ್ರೆ ತೀರಾ ಉದುರಿದ್ರೆ ಅಷ್ಟು ಚೆನ್ನಾಗಿರಂಗಿಲ್ಲ. ನೋಡಿ, ಬಿಸಿ ಬಿಸಿ ಬೇಳೆ ಸಾರು ಹಾಕ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು ರೈಸ್ನ. ಅವರು ಟಿಪ್ಸ್ ಹೇಳ್ಕೊಡಿ ಅಂದಿದ್ರು, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತೊಂದು ಟಿಪ್ಸನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ರಾತ್ರಿ ಲಾಗನ್ನ ಅಲ್ಲಿಗೆ ಎಂಡ್ ಮಾಡಿದ್ದೆ. ಮತ್ತು ಮರುದಿನ ನಾನು ಮೆಹಂದಿನ ಹೇರ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಕೇಳಿದರು, ನೀವು ತಲೆಗೆ ಇದನ್ನು ಕಲರ್ ಹಚ್ಕೊತೀರಾ, ವೈಟ್ ಕೂಲ್ದ ಇದ್ದಾವ ಅಂತ ಕೇಳಿದರು. ಹೌದು, ನಾನು ವೈಟ್ ಕೂಲ್ದ ಇದ್ದಾವೆ. ಬಟ್ ನಾನು ಗೋದ್ರೇಜ್ ಹೇರ್ ಕಲರ್ ಹಚ್ಕೊತಿದ್ದೆ. ಇವಾಗ ನಾನು ಮೆಹಂದಿ ತೊಗೊಂಬಂದಿದ್ದೆ, ನೂಪುರ್ದು ಮೆಹಂದಿ ಹಚ್ಕೋಬೇಕಂತಂದು. ನ್ಯಾಚುರಲ್ ಆಗಿರುತ್ತೆ ಅಂತ ತೊಗೊಂಬಂದಿದ್ದೀನಿ. ಹೇರ್ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡಿ. 1-2 ಟೇಬಲ್ ಸ್ಪೂನಷ್ಟು ಮೆಹಂದಿ ತೊಗೊಂಡಿನಿ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಿಂಡ್ಕೊಳಕತ್ತೀನಿ. 1-2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿನಿ. ನೋಡಿ, ಇದು ನಿಂಬೆಹಣ್ಣು ಮೇಲ್ಗಡೆ ಬಾಡಿದಂಗೆ ಕಾಣಿಸ್ತಾ ಇತ್ತು, ಬಟ್ ಒಳಗಡೆ ಎಷ್ಟೊಂದು ರಸ ಇದೆ ನೋಡಿ ಫ್ರೆಂಡ್ಸ್. ನಿಂಬೆಹಣ್ಣು ಹಾಕಿದ ಮೇಲೆ ಮೊಸರು ಹಾಕ್ಕೊಳಕತ್ತೀನಿ. 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮೊಸರು. ನಿಮಗೆ ಬೇಕಂದರೆ ಒಂದು ಮೊಟ್ಟೆನೂ ಕೂಡ ವೈಟ್ ಎಗ್ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಯಾಕಂದ್ರೆ ಅದು ಸ್ಮೆಲ್ಲು ತಡ್ಕೊಳಕ್ಕಾಗಲ್ಲ ಹಚ್ಕೊಂಡ್ಮೇಲೆ. ಹಾಗಾಗಿ
ನಾನು ಮೊಟ್ಟೆನ ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕಂದ್ರೆ ಮೊಟ್ಟೆ ಹಾಕ್ಕೊಳ್ಳಿ, ಇನ್ನೂ ಒಳ್ಳೆಯದದು ಮೊಟ್ಟೆ. ನಾನು ಮೊಸರು, ಆಮೇಲೆ ನಿಂಬೆಹಣ್ಣಿನ ರಸ, ಮೆಹಂದಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ನಾವು ಪೇಸ್ಟ್ ಥರ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ಒಮ್ಮಕ್ಕಲೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಷ್ಟು ಮತ್ತೇನಾದರೂ ಅಳಕಾಯ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಗಂಟಿರ್ಲಾರ್ದಂಗೆ. ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೀನಿ ನಾನು ಕಲ್ಸಕ್ಕೆ. ನಾನು ಕೂಡ ಇದೇ ಫಸ್ಟ್ ಟೈಮು ಮೆಹಂದಿ ಹಚ್ಕೊತಾ ಇರೋದು. ಹೆಂಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಟಿಪ್ಸು ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದೇ ಇಲ್ಲ ಯಾರು, ಹಾಗಾಗಿ ಲೈಕ್ ಮಾಡಿದರೆ ನನ್ನ ವಿಡಿಯೋಸು ಸಜೆಷನ್ಗೆ ಹೋಗ್ತಾವೆ. ಹಾಗಾಗಿ ಲೈಕ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ಪೇಸ್ಟ್ ಥರ ಆಯಿತು. ಈ ಥರ ಆದಮೇಲೆ ನಾವು ತಲೆಗೆ ಹಚ್ಕೋಬೇಕು. ಬೇಕಂದರೆ ಒಂದು ಅರ್ಧ ತಾಸು ಬಿಟ್ಟು ಹಚ್ಕೊಂಡ್ರೂ ನಡಿತೈತಿ. ತುಂಬಾ ಒಳ್ಳೆಯದು ಹೆಲ್ತ್ಗೆ, ಇದು ತಲೆಗೆ ನೋಡಿ. ಇವಾಗ ಹಚ್ಕೊತೀನಿ ನಾನು. ತಲೆಯಲ್ಲೇ ಕೂದಲನ್ನ ಮುಂಚೆನೇ ಬಾಚ್ಕೊಂಡಿದ್ದೀನಿ ನಾನು, ಗಂಟು ಬಿಡಿಸ್ಕೊಂಡಿದ್ದೀನಿ. ಗಂಟು ಬಿಡಿಸ್ಕೊಂಡ್ಬಿಟ್ಟು ಹಚ್ಕೊತಾ ಇದ್ದೀನಿ ನೋಡಿ. ಗೋದ್ರೇಜ್ ಹೇರ್ ಕಲರ್ ಹಚ್ಕೊತಿದ್ದೆ, ಅದು ತುಂಬ ಕೂದಲು ಕಪ್ಪಾಗ್ತಾಯಿತ್ತು. ಬಟ್ ಇದು ಕಪ್ಪಾಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಹಚ್ಕೊತಾ ಇದ್ದೀನಿ ನಾನು. ಕಪ್ಪಾದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದ್ರೆ ಇದು ಇವತ್ತು ತೊಳ್ಕೊಂಡು ಗೊತ್ತಾಗಂಗಿಲ್ಲ ರಿಸಲ್ಟು, ಮರುದಿನ ಗೊತ್ತಾಗುತ್ತಾ. ಸೀಳಿ ಹಚ್ಕೊತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಹಚ್ಕೊತೀನಿ ಅಂತಂದು. ಮೊಸರು, ಹುಳಿ, ಇದು ನಿಂಬೆಹಣ್ಣಿನ ರಸ ಹಾಕಿದ್ದೀವಲ್ಲ, ತುಂಬಾ ಒಳ್ಳೆಯದು ತಲೆಗೆ, ತಂಪಾಗುತ್ತೆ. ಮತ್ತು ಮೆಹಂದಿನೂ ಕೂಡ ತಂಪು. ಮೊಸರು, ನಿಂಬೆಹಣ್ಣಿನ ಹುಳಿ, ಮೆಹಂದಿ ತಲೆಗೆ ತುಂಬಾ ತಂಪು ಕೊಡುತ್ತೆ. ನನಗಂತೂ ನಿದ್ದೆನೇ ಬಂದಿತ್ತು ಅದನ್ನ ಹಚ್ಕೊಂಡಾದ್ಮೇಲೆ ನೋಡಿ. ಈ ಥರ ಸ್ವಲ್ಪ ಕೂದಲನ್ನ ಸೀಳಿ ಹಚ್ಕೋಬೇಕು ಎಲ್ಲ ಕಡೆ, ಅಂದ್ರೆ ಚೆನ್ನಾಗಿ ಬೆಳಿತಾವೆ. ಕೂದಲೂ ಕೂಡ ಚೆನ್ನಾಗಿ ಬೆಳಿತಾವೆ. ಈ ರೀತಿ ನಾವು ಪ್ಯಾಕನ್ನು ಹಾಕ್ಕೊಂಡ್ರೆ, ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ತಿಂಗಳದಾಗ 1 ಸಲ 2 ಸಲ ಹಾಕ್ಕೊಂಡ್ರೆ ತುಂಬ ಒಳ್ಳೇದು ಅನಿಸುತ್ತೆ ನೋಡಿ. ನಮ್ಮ ನಮಿತಾ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು. ಅವಳು ಏನೋ ಅಂತ ಇದ್ಲು, ಅದನ್ನು ನೋಡ್ಬಿಟ್ಟು ನಗ್ತಾ ಇದ್ದೆ ನಾನು. ಫ್ರೆಂಡ್ಸ್ ನೋಡಿ, 2 ಕಡೆ ಹಚ್ಕೊತಾ ಇದ್ದೀನಿ. ಒಂದು ಸೈಡು ಎಲ್ಲ ಹಚ್ಕೊಂಡಿದ್ದೀನಿ. ಇವಾಗ 2ನೇ ಸೈಡನ್ನು ಹಚ್ಕೊತಾ ಇದ್ದೀನಿ. ನವ್ಯ ನೋಡಿ ಹೆಂಗೆ ಕುಂತಾಳೆ ಹಿಂದ್ಗಡೆ. ಸ್ಪೀಡಲ್ಲಿ ಇಟ್ಟಿದ್ದೀನಲ್ಲ, ಅದಕ್ಕೆ ಹಂಗೆ ಕಾಣಿಸುತ್ತೆ ಅವಳು ಆಟ ಆಡೋದು. ಈ ಥರ ಎಲ್ಲ ಕಡೆ ಹಚ್ಕೋಬೇಕು ನೀಟಾಗಿ. ನಮ್ಮ ಕೂದಲಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು, ನಮ್ಮ ಕೂದಲು ಎಷ್ಟು ಅದಾವೋ ಅಷ್ಟು ನೋಡ್ಕೊಂಬಿಟ್ಟು ನಾವು ಈ ಪ್ಯಾಕನ್ನು ಕಲಿಸ್ಕೋಬೇಕು. ಸ್ವಲ್ಪ ಕೂದಲ ಉದ್ದ ಇದ್ದರೆ, ಜಾಸ್ತಿ ಇದ್ದರೆ ಮೆಹಂದಿ ಜಾಸ್ತಿ ಬೇಕಾಗುತ್ತೆ. ನೋಡ್ಕೊಂಬಿಟ್ಟು ನಾವು ಕಲಿಸ್ಕೋಬೇಕು. ಹೊಟ್ಟಿನ ಪ್ರಾಬ್ಲಮ್ಮು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ, ಮೊಸರು ಹಾಕ್ಕೊಂಡಿವಿ. ಹಾಗಾಗಿ
ಲಿಂಬೆಹಣ್ಣು ಮೊಸರು ಹಾಕ್ಕೊಂಡ್ರೆ ಸಿಲ್ಕಿಯಾಗಿರ್ತಾವೆ, ಹೇರು ಸ್ಮೂತಾಗಿ ಬರ್ತಾವೆ. ತುಂಬಾ ಚೆನ್ನಾಗಿ ಬಂತು. ನಾನು ಕೂಡ ಯೂಸ್ ಮಾಡಿದ್ದೆ ಫಸ್ಟ್ ಟೈಮು. ತುಂಬ ಒಳ್ಳೆಯದಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ನೋಡಿ, ಮೆಹಂದಿ ತಲೆ ಸ್ನಾನ ಮಾಡ್ಕೊಂಬಂದು ಹಚ್ಕೊಂಡು ತುಂಬ ಚೆನ್ನಾಗಿ ಬಂದೈತಿ, ಸಾಫ್ಟಾಗಿ ಕೂದಲ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಬರುತ್ತೆ ಏನೋ ಅಂತ ಹಚ್ಕೊಂಡಿದ್ದೀನಿ, ಬಟ್ ಬ್ಲ್ಯಾಕ್ ಕಲರ್ ಬಂದಂಗೆ ಆಗಲ್ಲ. ನೋಡಬೇಕು ನಾಳೆಗೆ. ಸಾಫ್ಟಾಗಿ ಮತ್ತು ಸಿಲ್ಕಿ ಶೈನಿಂಗ್ ಬರ್ತಾ ಇದೆ. ಬ್ಯಾಕಲ್ಲಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿ, ಬ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ ಕೂದಲ ಎಷ್ಟು ಚೆನ್ನಾಗಿ ಬಂದವು. ಇನ್ನೂ ಒಣಗಿದ್ದಿಲ್ಲ, ಕೂದಲ ಹಸಿ ಇತ್ತು. ನಾನು ಸಾಯಂಕಾಲ ಹಚ್ಕೊಂಡಿದ್ದೆ, ಹಾಗಾಗಿ 1-2 ತಾಸು ಬಿಟ್ಟು ತೊಳ್ಕೊಂಡೆಲ್ಲ, ಒಣಗಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಕೂದಲ. ಹಿಂದೆಯಿಂದ ನೋಡಿದ್ರೆ ಶೈನಿಂಗ್ ಬಂದಿದ್ದಾವೆ. ತುಂಬಾ ಒಳ್ಳೆಯದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನೂಪುರ್ ಮೆಹಂದಿ ತಂದುಬಿಟ್ಟು ಹಚ್ಕೊಳ್ಳಿ. ಕೂದಲಂಕರ್ ತುಂಬ ಚೆನ್ನಾಗಿ ಬಂದಿತ್ತು ನಂದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಈ ಟಿಪ್ಸು ನಿಮಗೇನಾದರೂ ಯೂಸ್ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.